ಫ್ರೆಂಡ್ಸ್, ನನ್ನ ಹೆಸರು ಡಾಕ್ಟರ್ ಶುಭಾ ರಾವ್, ಕನ್ಸಲ್ಟೆಂಟ್ IVF ಆಕ್ಸೆಸ್ ಕೋರಮಂಗಲ ಮತ್ತೆ ರಾಜಾಜಿನಗರ್ ಬ್ರಾಂಚ್ ಬೆಂಗಳೂರು. ಬನ್ನಿ ಇವತ್ತು ನಾವು ಮಾತಾಡೋಣ ಅಜೋಸ್ಪರ್ಮಿಯಾ ಡಯಾಗ್ನೋಸಿಸ್ ಅಂದ್ರೆ ನಾವು ಏನೆಲ್ಲ ಮಾಡಬಹುದು ಅಂಡ್ ಏನೆಲ್ಲ ಟ್ರೀಟ್ಮೆಂಟ್ ಅದಕ್ಕೆ ಬೇಕಾಗ್ತದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಅಜೋಸ್ಪರ್ಮಿಯಾ ಅಂದ್ರೆ ಏನು? ಅಜೋಸ್ಪರ್ಮಿಯಾ ಅಂದ್ರೆ ಸೀಮೆನ್ ಅನಾಲಿಸಿಸ್. ಒಂದು ಗಂಡಸರಲ್ಲಿ ಸೀಮೆನ್ ಅನಾಲಿಸಿಸ್ ಮಾಡುವಾಗ ನಾವು 3 ಇಂಪಾರ್ಟೆಂಟ್ ಥಿಂಗ್ಸ್ ನೋಟ್ ಮಾಡ್ತೇವೆ. ಒಂದು ಕಾನ್ಸಂಟ್ರೇಷನ್, ಒಂದು ಮೊಟಿಲಿಟಿ ಮತ್ತೆ ಇನ್ನೊಂದು ಮಾರ್ಫಾಲಜಿ. ಈಗ ಅಜೋಸ್ಪರ್ಮಿಯಾ ಅಂದ್ರೆ 0 ಕಾನ್ಸಂಟ್ರೇಷನ್, ಅಂದ್ರೆ ಏನು ವೀರಾಣೆ ಅದರಲ್ಲಿ ಇಲ್ಲ. ಈಗ ನೆಕ್ಸ್ಟ್ ಏನ್ ಮಾಡೋಣ? ಅಜೋಸ್ಪರ್ಮಿಯಾ ಇದ್ರೆ ನಾವು ಇನ್ನೊಂದು ಸ್ಯಾಂಪಲ್ ಕೇಳ್ತೇವೆ, ಬಟ್ ಅದ್ರದ್ದು ಗ್ಯಾಪ್ ಅಟ್ಲೀಸ್ಟ್ 6 to 8 ವೀಕ್ಸ್ ಇರಬೇಕು. ಸೊ ಆ ಸ್ಯಾಂಪಲ್ ಅಜೋಸ್ಪರ್ಮಿಯಾ ಬಂದ್ರೆ ಅದು ಡೆಫಿನೆಟ್ ಡಯಾಗ್ನೋಸಿಸ್ ಇರ್ತದೆ. ಈಗ ಅದಕ್ಕೆ ನಾವು ಏನ್ ಮಾಡಬೇಕು? ನೆಕ್ಸ್ಟ್ ನಾವು ಹಾರ್ಮೋನ್ ಇವ್ಯಾಲ್ಯೂಯೇಷನ್ ಮಾಡ್ತೇವೆ. FSH ಮತ್ತೆ LH ಲೆವೆಲ್ಸ್ ಇಂದ ಮೇಲ್ ಮಾಡ್ತೇವೆ. ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಏನು ಟ್ರೀಟ್ಮೆಂಟ್ ನಮ್ಗೆ ಅವೈಲಬಿಲಿಟಿ ಇದೆ. ಈಗ ಅಜೋಸ್ಪರ್ಮಿಯಾದಲ್ಲಿ 2 ವೆರೈಟಿ ಇದೆ. ಒಂದು ಅಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮಿಯಾ ಮತ್ತೆ ಇನ್ನೊಂದು ನಾನ್ ಅಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮಿಯಾ. ಈಗ ಅಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮಿಯಾ ಅಂದ್ರೆ ಎಲ್ಲಿ ಚಾನೆಲ್ ಅಲ್ಲಿ ಅವ್ರಿಗೆ ಬ್ಲಾಕ್ ಇದೆ. ಬ್ಲಾಕ್ ಇರುವಾಗ ನಾವು ವೇರಿಯಸ್ ಸರ್ಜರೀಸ್ ಮಾಡಬಹುದು. ಸರ್ಜರೀಸ್ ಫಾರ್ ಎಕ್ಸಾಂಪಲ್ ಟೀಸಾ, ಪೀಸಾ, ಮೈಕ್ರೋಟೀಸಾ. ಈ ಸರ್ಜರೀಸ್ ಇಂದ ವೀರಾಣೆ ಬರೋ ಚಾನ್ಸಸ್ ಇದೆ. ಈಗ ನಾನ್ ಅಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮಿಯಾ ಅಂದ್ರೆ ಹಾರ್ಮೋನ್ಸ್ ನಾವು ಕೊಡಬಹುದು. ಈಗ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗಬಹುದು ಆರ್ ಆಗದು ಇಲ್ಲ. ಈಗ ಪಕ್ಕ ನಿಮಗೆ ನಾನ್ ಅಬ್ಸ್ಟ್ರಕ್ಟಿವ್ ಅಜೋಸ್ಪರ್ಮಿಯಾ ಇದ್ರೆ ನಾವು ಪುನಃ ರಿಪೀಟ್ ಮಾಡಿ ಅದ್ರ ಫೈನಲ್ ಡಯಾಗ್ನೋಸಿಸ್ ಏನಂತ ಹೇಳ್ತೇವೆ. ಈಗ ನೀವು ಪಕ್ಕ ಅಜೋಸ್ಪರ್ಮಿಯಾದಿಂದ ಸಫರ್ ಆಗ್ತಾ ಇದ್ರೆ ಆದಷ್ಟು ಬೇಗ ನೀವು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಗೆ ಆಪ್ಟ್ ಮಾಡಬೇಕು. ಸೊ ಯಾರಾದ್ರೆ IVF ಆಕ್ಸೆಸ್ ಬ್ರಾಂಚಸ್ ಗೆ ಬಂದು ನೀವು ನಿಮ್ಮನ್ನು ತೋರಿಸಿ. ಥ್ಯಾಂಕ್ ಯು.